ಹಿಂಗೆ ಮಾಡ್ಬೇಕಾ? ಆರಾಮ್. ಸೊ ನಮ್ಮ ಪೀಸ್ನ ಕೊಡ್ತಾ ಇದೀವಿ. ರಾಮಾಚಾರ್ಯ ಒಂದು ಸಂಗೀತ ನೋಡು ನೋಡು ನಿನ್ನ ಗಂಗಾ ನಾಗವಲ್ಲಿ ಹೇಮಂತನ ಕಾಪಾಡ್ರಪ್ಪ. ಅಡಿಗೆ ಮನೆಯಲ್ಲಿ ಸೈಲೆನ್ಸ್ ಆಗಿರ್ಬೇಕು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಡೇ ಅಲ್ಲಿ ಯೂಟ್ಯೂಬ್ ಚಾನಲ್ನ ಹಾಯ್ ಅಂತ ಗುಡ್ ಮಾರ್ನಿಂಗ್ ಅಂತ ಶುರು ಮಾಡ್ತಾರೆ. ನಾವು ಗುಡ್ ನೈಟ್ ಇಂದ ಶುರು ಮಾಡೋಣ ಅಂತ. ಬೆಳಗ್ಗೆಯಿಂದ ತುಂಬ ಕೆಲಸ ಕೊಟ್ಟಿದ್ದಾರೆ, ತುಂಬ ಕೆಲಸ ಮಾಡಿಸ್ತಾರೆ. ನನ್ನ ಒಂದು ಬ್ರೈಡ್ ಅಂತಲೂ ಲೆಕ್ಕ ಮಾಡ್ದಂಗೆ ಕೆಲಸ ಮಾಡಿಸ್ತಾರೆ. ಬಟ್ ಸ್ಟಿಲ್ ಇವತ್ತು ಸ್ಕಿನ್ ಆಯಿತು, ನೇಲ್ಸ್ ಆಯಿತು, ಆಮೇಲೆ ಇನ್ನೇನು ಮಾಡಕ್ಕೆ ಹೋಗಿದ್ದೆ ಮತ್ತು ಕೆಲವು ನನ್ನ ಶಾಪಿಂಗ್ ಇತ್ತು, ಎಲ್ಲ ಮುಗಿಸಿ ಇವತ್ತು ನಮ್ಮ ಜೊತೆಗಿದ್ದಾರೆ ಸೌಂದರ್ಯ ಅಂತ. ಲಾಸ್ಟ್ ಟೈಮ್ ಇವರು ಅರ್ಚನನ್ ಮದುವೆಗೆ ಬಂದು ಮೆಹಂದಿ ಹಾಕಿದ್ರು. ಸೊ ಅವ್ರನ್ನೇ ಈ ಸತಿ ಅಪ್ರೋಚ್ ಮಾಡಿದೆ. ಪಾಪ ಇವ್ರು ಇರೋದು ಬೇಸಿಕಲಿ ರಾಯಚೂರಲ್ಲಿ, ಬಟ್ ಓದೋಕ್ಕೆ ಅಂತ ಇಲ್ಲಿಗೆ ಬಂದು ಇದನ್ನು ಪ್ಯಾಷನ್ನಾಗಿ ತೊಗೊಂಡು ಇಲ್ಲಿ ಇದನ್ನು ವರ್ಕ್ ಮಾಡ್ತಾ ಇದ್ದಾರೆ. ಐ ಮೀನ್ ಮೆಹಂದಿ ಆರ್ಟಿಸ್ಟಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಇವತ್ತು ಇದು ನಂದು ಲಾಸ್ಟ್ ವರ್ಕ್ ಅಂತೆ. ಅದಾದ್ಮೇಲೆ ಲಾಸ್ಟ್ ಡೇ ಇರುತ್ತಂತೆ. ಸೀದಾ ಊರಿಗೆ ಹೋಗ್ತಾ ಇದ್ದಾರೆ. ಬೇಗ ಬೇಗ ಪಟ ಅಂತ ಹಾಕ್ಬಿಟ್ಟು ಹೋಗಿ ಅಂತ ಇದ್ದೀನಿ. ಸೊ ಐ ಮೀನ್ ಜೆನ್ಯೂನ್ ಆಗಿ ನಾನು ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಒಳ್ಳೆ ಹುಡುಗಿ, ತುಂಬ ಸೈಲೆಂಟಾಗಿ ಮಾತಾಡ್ತಾರೆ. ಅಥವಾ ಇವರು ತುಂಬ ಜೋರಿದ್ದಾರೆ ಆ ಕಡೆಗೆ, ನನಗೆ ಗೊತ್ತಿಲ್ಲ. ನನ್ನ ಹತ್ರ ಸೈಲೆಂಟಾಗಿದ್ದಾರೆ. ವರ್ಕ್ ಚೆನ್ನಾಗಿದೆ, ಡೀಟೇಲಿಂಗ್ ವರ್ಕ್ ಚೆನ್ನಾಗಿ ಕೊಡ್ತಾರೆ. ಥಿನ್ ಲೈನ್, ನಂಗೆ ಮೀನು ವರ್ಕಲ್ಲಿ ತುಂಬ ಥಿನ್ ಲೈನ್ಸ್ ಯೂಸ್ ಮಾಡಬೇಕು. ಸೊ ವರ್ಕ್ ಲಾಸ್ಟ್ಗೆ ಹೆಂಗೆ ಬರುತ್ತೆ ಅಂತ ತೋರಿಸೋಣ. ಈಗ ನಾನು ಎಷ್ಟೊತ್ತಿಗೆ ಇಡಬೇಕು? ಹಿಂಗೆ ಬೆಳಗ್ಗೆ ಅಂದ್ರೆ ನೀರಲ್ಲಿ ವಾಶ್ ಮಾಡಿ ನಾನೊಂದು 2 ಅವರ್ ಇಟ್ಕೊಳ್ತೊಳ್ಳ. ಬೆಳಗ್ಗೆ ಇಟ್ಕೊಂಡಿರ್ತಾರೆ. ಲವಂಗದ ಸ್ಟೀಮು ಒಂದು 2-3 ಸರ್ತಿ ಅದು ನಮ್ಮ ಮನೆಯವ್ರಿಗೆಲ್ಲ ಕೇಳಿಸ್ತಾ. ನಾನೇನು ಕೆಲಸ ಮಾಡಂಗಿಲ್ಲ, ನಾನೇನು ಮುಟ್ಟಂಗಿಲ್ಲ, ನೀರಲ್ಲಿ 2 ದಿನ ಸ್ನಾನ ಮಾಡಂಗಿಲ್ಲ. ನಮ್ಮಲ್ಲಿ ಸಾಲ ಆಗುತ್ತೆ, ನೀವು ಆಡಂಗಿಲ್ಲ. ಲಾಸ್ಟ್ ಟೈಮ್ ಸಾಲ ಆಗುತ್ತೆ, ಚೌಕಾಬಾರ ಆಡ್ಬಾರ್ದು ನೈಟು ಅಂದ್ಬಿಟ್ಟು. ಇವಾಗ ನಮ್ಮನೇಲಿ ಆಡಕ್ಕೆ ಬಂದು ಆಡ. ಇವ್ರ ಮನೇಲಿ ಸಾಲ ಆಗ್ಬಾರ್ದು, ನಮ್ಮ ಮನೇಲಿ ಸಾಲ ಆಗ್ಬೋದು. ಆಫ್ ಮಾಡು ಸ್ಟವ್ನ. ಏನೋ ಚೌಕಾಬಾರ ತೆಗೆದ್ರೆ ಕೌಡೆ ಹೊಡ್ದಾಕ್ಬಿಡ್ತೀನಿ. ಏನಾದ್ರು ಜಾಸ್ತಿ ಆಯ್ತಾ? ಫೋಟೋ ತೆಗಿಲಿ. Just close your eyes. I hate that. Open your eyes with a broad smile like that. Ready? Initially don't smile. Ready? And 3, 2, 1, go. ನೋಡಿ ಇದು ತಾನೇ ಬರ್ತಿದೆ. ನಾನು ತೆಗಿಬೇಡ ಅಂದೆ ಕಡೆ, ಅದಕ್ಕೆ. Ready? ಹಾಯ್, ಸಾರಿ ಮಾತಾಡ್ಸಕ್ಕಾಗಿಲ್ಲ. ಏನು ಸಮಾಚಾರ? ಆನ್ ಟೈಮ್ ಬಂದ್ಬಿಟ್ಟು ನಿಮ್ಗೆ ಐತೆ ಇರಿ. ಆನ್ ಟೈಮ್ ಅಲ್ಲ, ಲೇಟ್ ಆಯಿತು. ಬಂದೇ ಇರಿ. ಹಾಂ,
ಒಳಗಡೆ ಹೋಗಿ ಅಕ್ಕ. ಒಳಗಡೆ ಹೋಗಿ. ಹಿಂಗ ಪೋಸ್ ಮಾಡೋದು ಬೇಡ, ಜಸ್ಟ್ ಬಿ ಇಂಟ್ರಾಕ್ಟಿವ್. ಏನ್ ಬಾಟಲ್ ಇಟ್ಕೊಂಡಿದ್ಯಾ? ಹಾಗೆ ಫ್ಯಾನ್ ಕೊಡಿ ಹೋಗ್ಲಿ. ಹಾಗೆ ಇರಿ. And 3, 2, 1, go. ಹಾಗೆ ಅವ್ರಿಗೆ ಆಯ್ತಾ ಇಲ್ಲ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೀನೇನು ಮಾಡಂಗಿಲ್ಲ, ನಾನು ಹಿಡ್ಕೊತೀನಿ. ಫೋನ್ ಮಾಡೋದಕ್ಕೆ ಇನ್ನೊಂದ್ಸತಿ ಬ್ರೋ ಹಂಗೆ ಮಾಡ್ಬೇಕಾ? ಏನ್ ಹೇಳೋರು ಏನ್ ಮಾಡ್ತಾರೆ? ಏನ್ ಮಾಡ್ಬೇಕು ಸರ್? ಎರಡು ಕೈ ಕಂಪ್ಲೀಟ್ ಹೋಲ್ಡ್ ಮಾಡಿ. ಓಕೆ, ಅದು ಬೇರೆ ಹಾಗೆ ಆರಾಮ? ಆರಾಮ್. ಏನ್ ಸಮಾಚಾರ? ಎಲ್ಲಿ ಆಂಟಿ ನೀವು ಚೆನ್ನಾಗಿ ರೆಡಿ ಆಗಿದ್ದೀರಾ? ನೀವು ಹೇಳ್ತೀರಲ್ಲ. ಎಲ್ಲರೂ ಸೊ ನಮ್ಮ ಪೀಸ್ನ ಕೊಡ್ತಾ ಇದ್ದೀವಿ. ಆಲ್ ದ ಬೆಸ್ಟ್. ನಿಮ್ಮ ಲೈಫು ಪಾವನ ಆಯಿತು. ಥ್ಯಾಂಕ್ ಯು ಸೋ ಮಚ್. ಎಲ್ಲಿ ಇವ್ರು ನೋಡಿ ಇದು ಕೊಟ್ರಿ, ನೀವೇನು ಕೊಟ್ರಿ? ನಾವು ಅವನ್ನ ಕೊಡ್ತಾ ಇದ್ದೀವಲ್ಲ. ನನ್ನ ಒಳಗಡೆ ಇದೆ. ನಾವು ಹುಷಾರಾಗೆ ನಿಂಗೆ ಜೋಪಾನವಾಗಿ ನೋಡ್ಕೊಳ್ತೀರ. ನಮ್ಮ ಹುಡುಗಿನ ಸ್ವಲ್ಪ ಜೋಪಾನವಾಗಿ ನೋಡ್ಕೊಳ್ಳಿ. ಯಾವಾಗ ಕ್ಯಾಮ್ರಾ ಆಮೇಲೆ ಫೋನ್ ಪೇ ಅದೇ ನಂಬರ್ ಆಮೇಲೆ ಫೋನ್ ಪೇ ಮಾಡಿಬಿಡಿ ಬಗ್ಗೆ ಅದು. ಬ್ರೋ ಪೇಮೆಂಟ್ ಫೋನ್ ಪೇ ಮಾಡ್ಬಿಡಿ. ಅಲ್ಲ ಫೋನ್ ಪೇ ಅದು ಜಾಸ್ತಿ ಆಯ್ತು, ಕ್ಯಾಶ್ ಅದು ಕಮ್ಮಿ ಕೊಡ್ತೀರಾ, ಕ್ಯಾಶ್ ಇಲ್ಲ ಅಂತ ಫೋನ್ ಪೇ ಮಾಡಿ. ಇನ್ನ ನಮ್ಮ ಫೋನ್ ಕತೆ ಮುಗ್ದಿಲ್ಲ. ಥ್ಯಾಂಕ್ ಯು. ಆರಾಮ?
ಹೋಗಿ ಅವ್ರ ಬಾಯಿ ಹಿಂಗೆ ಸಾಂಗ್ Not very excited. Please don't come near me. ಹೆಂಗೆ ತಕ್ಕ ಆಯ್ತಾ ಇಲ್ಲ ಎಷ್ಟು ಅವರ್ ಆಯ್ತು ನಿಂತ್ಕೊಂಡ್ರು ಜೋರಾ ವಾಯ್ಸ್ ಕೇಳಿಸಲ್ಲ ಜೋರಾಯ್ತು ಜೋರಾಗಿ ಮಾತಾಡ್ಲಾ ಎನರ್ಜಿನೇ ಹೋಗ್ಬಿಟ್ಟಿದೆ ಬ್ರೋ ನಂಗೆ ಮಾತಾಡೋಕ್ಕೆ 2 ಅವರ್ ಆಯ್ತು ಬ್ರೋ ಫೈನಲಿ ಎಲ್ಲರಿಗೂ ಇವರೇ ನಮ್ಮ ಕ್ಯಾಮ್ರಾಮ್ಯಾನ್ ನಮ್ಮ ಡ್ರೈವರ್ ಸೊ ಇವತ್ತಿಗೆ ಎಲ್ಲರಿಗೂ ಆಲ್ರೆಡಿ ಪರಿಚಯ ಮಾಡಿಸ್ಬಿಟ್ಟಿದ್ದಾರೆ ನಾನೇನು ಸ್ಪೆಷಲಾಗಿ ಪರಿಚಯ ಮಾಡ್ಸೋದು ಬೇಡ ಯೂನಿಸ್ಟನ್ನು ಅನ್ನಿಸ್ತಾರ ಕರೆಕ್ಟಾಗಿ ಹೇಳು ಹೇಳು ಹೇಳ್ಬೇಕಿತ್ತಿಲ್ಲ ಈಗ ಹೇಮಂತ ಕಳ್ಸ್ಬಿಡ್ತಾ ಇದ್ದೆ ಅವ್ರ ಮನೆಗೆ ತುಂಬಾ ಜನ ನನ್ನ ಹೆಸರು ಸರಿ ಅಕ್ಷಿತಾ ಯಾರು ಹೇಮಂತ ದಿವ್ಯಾ ಹೇಮಂತ ದಿವ್ಯಾ ಎಲ್ಲ ನಿಮ್ ಕಡೆ ಸುಚಿ ಹೇಮಂತ ಕರೆಕ್ಟ್ ದಿವ್ಯಾ ಹೇಳಿ ಏನಕ್ಕೆ ಹೇಳಿ ನೀನು ಹೇಳಿ ಸುಮ್ಮನೆ ಯಾರು ಇಷ್ಟ ಅಂತನಾ ನೀನು ಒಬ್ಬರೇ ಹೇಳಿ ಹೇಮಂತ ದಿವ್ಯಾ ಅವ್ರ ಕಡೆ ಇದ್ದಾರೆ ಪುನಿ ಪುನಿ ಬ್ರೋ ಇದೆ ನೋಡಿ ಅದು ಪುನಿ ಬ್ರೋ ಪುನಿ ಹೇಮಂತ ಅಂತ ನಂಗೆ ಗೊತ್ತು ದಿವ್ಯಾ ಹೇಮಂತ ನೋಡಿ ಹೇಳಿ bro, ಯಾರು ಅಲ್ಲಿ ಡಿಎಂ ನೀವೇ ಅವ್ರ ಕಡೆ ಇನ್ನೇ ಅವ್ರ ಕಡೆ ಅವರೇ ನನ್ನ ಕಡೆ ಹಲೋ ಹೇಮಂತೆ ನನ್ನ ಕಡೆ ಇನ್ ಯಾವ ಕಡೆ ಯಾವ್ರಿದ್ರೆ ಏನು ಥ್ಯಾಂಕ್ ಯು ದಿವ್ಯಾ ಹೇಮಂತ ಅಂದ್ರೆ ಫುಲ್ ನೇಮ್ ಕಣವಳು ಏನೇ ರಿಯಾಕ್ಷನ್ ಕೊಡ್ತಾ ಇದೀಯಾ ನೀನು ಯಾರು ಇಷ್ಟ ಇಲ್ಲ ಅಂತ ನಂಗೆ ಗೊತ್ತಾಯ್ತು ಅವರೇ ಆನ್ಸರ್ ಮಾಡಿ ನಿಮ್ಗೆ ಯಾರು ಇಷ್ಟ ಇಲ್ಲ ನಿಮ್ಮ ನಿಮ್ಮ ಇಷ್ಟ ಅಲ್ಲ ಇನ್ನೊಂದು ಮಾತ್ರ ಇಷ್ಟ ಅಲ್ಲ ನಿಮಗೆ ಹೇಮಂತ ಪಟ್ಟಟೆಲ್ಲ ಹೊಡ್ಬಿಡ್ತೀನಿ ನಾಲ್ಕೈದು ಇಟ್ಸ್ ಓಕೆ ನಿನ್ನ ನೋಟೆ ಹಾಯ್ ಮಾಡಿ ನನ್ನ ಯೂಟ್ಯೂಬ್ ಬ್ಲಾಗ್ಗೆ ಇವರು ವಾರ ಆಂಟಿ ನಮ್ಮ ಫೇವ್ರೆಟ್ ಆಂಟಿ ಅವ್ರ ಆಂಟಿ ಅಲ್ಲ ಅವರು ಅಕ್ಕ ಅವರ ಅಕ್ಕ ಅಂತ ಕರಿಬೇಕಂತ ಒಳ್ಳೇದಾಗ್ಲಿಲ್ಲ ಒಳ್ಳೇದಾಗ್ಲಿಲ್ಲ ಹೂವಾಗಿದ್ದಾನೆ
ಹೌದು ಯಾವ ಹಾಡು ಅಂತ ಹೇಳಿ ನಾನು ಹೇಳೋಣ ಅಂತ ಹೊಟ್ಟೆ ಬಟ್ ಇವ್ರಿಗೆ ಹೇಳಿಲ್ಲ ಪಾಯಿಂಟು ಇವಾಗ ಯಾವ ಹಾಡು ಅಂತ ಹೇಳಿ ಯಾವ ಹಾಡು ನೆನಪಾಗ್ತೀವಿ ನಿನ್ ಫೇವ್ರೇಟ್ ಆಗಿದೆಯಲ್ಲೋ ಯಾವಾಗ್ಲೂ ಹೇಳ್ತಾ ಇರ್ತೀಯಲ್ಲ. ರಾಮಾಚಾರ್ಯ ಒಂದು ಸಾಂಗ್ ಇದೆಯಲ್ಲ ಇಷ್ಟು ಮಾತಾಡ್ತಿರೋದೇ ಹೆಚ್ಚೆಚ್ಚು ನಾನು ಹೇಳೋ ಏನಿದೆ ಅಂತ ಗೆಸ್ ಮಾಡ್ಬೇಕು. ಸ್ವೀಟ್ ಇದೆ ಗೆಸ್ ಮಾಡಿದ್ರೆ ಗಿಫ್ಟ್ ಏನಂತ ಗೆಸ್ ಮಾಡ್ಬೇಕು. ಗೆಸ್ ಕರೆಕ್ಟ್ ಆಗಿ ಮಾಡಿದ್ರೆ ಕೊಡ್ತೀನಿ ಹೌದಾ? ಕಾಲ್ ಚೈನ್ ಇದೆ, ಕಾಲ್ ಸೂಪ್ ಇದೆ. ಹತ್ರದಲ್ಲಿದೆ ಇಲ್ಲ ನಾನು ನೋಡ್ಬಿಟ್ಟೆ ನೀವು ಹೇಳಿದ ತಕ್ಷಣ ನಾನು ಇವ್ರು ನನಗೆ ಆಗ್ತಾ ಇದೆ ಇವರು ನೋಡು ನೋಡು ನಿನ್ನ ಗಂಗಾ ನಾಗವಲ್ಲಿ ಏನು ಮಾತಾಡ್ತಿಲ್ಲ ಅದಕ್ಕೆ ಪ್ರಿಪೇರ್ಡ್ ಆಗಿ ಬಂದಿದೆ ನೀನು ಗೆಜ್ಜೆ ಎಲ್ಲ ಪ್ರೀ ಪ್ಲಾನ್ ಇದು ಸುಮ್ಮನೆ ಡೋಗಳು. ಗೊತ್ತೇ ಇರ್ಲಿಲ್ಲ ದಿವ್ಯಾಗೆ. ಕಾಲು ನಮಸ್ಕಾರ ಮಾಡ್ಕೊಳ್ಳ ಕರೆಕ್ಟ್ ಕಾಲ್ ಬಿಡು. ಏನು ಮೈಕ್ ಏನಕ್ಕೆ ಇಸ್ಕೊಂಡು ಏನೋ ಮಾತಾಡ್ಬೇಕಂತ ಏನೋ ಹೇಳ್ಬೇಕಂತಲ್ಲ ಹೇಳು. ಇಲ್ಲ ಅವ್ರು ಹೇಳ್ತಾರೆ ನೀ ಹೇಳ್ಬೇಕು. ನೀವಿಬ್ರು ಆಮೇಲೆ ಫೋನಲ್ಲಿ ಹೇಳ್ಕೊಳ್ಳಿ. ಇವಾಗ ಊಟಕ್ಕೆ ಹೋಗೋಣ ಪ್ಲೀಸ್. ಥ್ಯಾಂಕ್ ಯು ಎಲ್ಲರಿಗೂ ಬಂದಿರೋರ್ಗು ಥ್ಯಾಂಕ್ ಯು. ನಾನು ಎಲ್ಲರಿಗೂ ಅಫ್ಕೋರ್ಸ್ ಬಂದಿರಲಿಲ್ಲ ಸಾಯಿಸ್ತಿದ್ದೆ ಕೆಲವ್ರನ್ನ. ದೇವ್ರೆ ನಮ್ಗೂ ಕಾಪಾಡಪ್ಪ. ಇರೋ ನೀವೆಲ್ಲ ದಯವಿಟ್ಟು ದೇವ್ರೆ ಸಾಯಿಬಾಬಾ ನಮ್ಮ ಹೇಮಂತ್ ಅವ್ರನ್ನ ಕಾಪಾಡ್ರಪ್ಪ. ಹೇಮಂತ್ ಅವ್ರನ್ನ ಕಾಪಾಡಿದ್ರೆ ನಾನು ಇದ್ದೀನಿ. ಆಯ್ತು, ಹೇಮಂತ್ ಅವ್ರು ನನ್ನ ಕಾಪಾಡ್ಲಿ ಸಾಕು. ಹೇಮಂತ್ ಅವ್ರನ್ನ ಯಾಕೆ ಕಾಪಾಡೋದು? ಹೇಮಂತ್ ಅವ್ರು ಇವಾಗ ಪ್ರೇಮ ಬಂಧನದಲ್ಲಿದ್ದಾರೆ. ಆ ಪ್ರೇಮ ಬಂಧನದಿಂದ ಯಾರು ಕಾಪಾಡಬಾರ್ದು ಅವ್ರನ್ನ? ಅವರೇ ಬಿಡಿಸ್ಕೊಂಡು ಬಿಡಿಸ್ಕೊಳ್ಳಬಾರ್ದು. ಓಕೆ ಊಟಕ್ಕೆ ಹೋಗೋಣ. ಜನಪ್ರಿಯ ಜೋಡಿ ಥ್ಯಾಂಕ್ ಯು. ಎಲ್ಲಿಂದ ಐಡಿಯಾ ಎಂತದ ಐಡಿಯಾ ಈ ತರ ಎಲ್ಲ ಐಡಿಯಾ ಫ್ರೆಶ್ ಯಾಕೆ ಮನೆ ಒಳಗಡೆ ಕ್ಲಾಸಸ್ ಅದು ಲೈಟ್ ಬಂದು ಕುಡಿತಾರೆ. ಎಲ್ಲ ಬಿಟ್ಬಿಡ್ಲಿ. ನೈಟ್ ಎಲ್ಲ ತುಂಬಾ ಮಲ್ಕೊಳ್ತೀವಿ. ಅವರು ಏನು ಸಿನ್ಸಿ ಏಯ್ ಬಿಡ ನಾನು ಊಟ ನಾನು ಓಡ್ಕೊಂಡ್ರು ನಿನ್ನ ಬರಿಗೆ ಮಾಡ್ತಾರೆ ಬುಕ್ ಮಾಡ್ತಾರೆ. ಒಂದು ಗ್ಲಾಸ್ ಕೊಟ್ಟು ಇನ್ನೂ ಇಸ್ಬೇಕಾದ ಮಾತಾಡ್ತಾರೆ. ಓಕೆ ಥ್ಯಾಂಕ್ಸ್. ನಗರದ ಯುವ ಪ್ರೇಮಿಗಳಿಗೆ ಜನಪ್ರಿಯ ಜೋಡಿ ಪ್ರಶಸ್ತಿ. ಊಟಕ್ಕೆ ಹೋಗ್ಬಿಡು ಶ್ರೇಯಸ್ ಮರ್ಯಾದೆ ಇದೆ. ಮೊದಲನೇ ವರ್ಷ ನಮ್ಮ ವಾಟ್ಸ್ ಮೊದಲನೇ ತಿಂಗಳು ವರ್ಷ ಅಲ್ಲ. ಥ್ಯಾಂಕ್ ಯು. ದಿವ್ಯಾ 3 ಗಂಟೆ ಬಾರೆ ಬೆಳಿಗ್ಗೆ ಹಾಯ್ ಮಾಡು. ಥ್ಯಾಂಕ್ ಯು. ನಿಮ್ಮ ಉಮೇಶ್ ಅವ್ರು ಬಂದಿಲ್ಲ, ಅಟ್ಲೀಸ್ಟ್ ನೀನಾದ್ರು ಇದ್ದಲ್ಲ. ಥ್ಯಾಂಕ್ ಯು ಬ್ರೋ. ನನ್ನ ಸಖಿಯರು ಬಂದರು. ಬೆಳಗ್ಗೆ ಬಂದಿಲ್ಲ ಅಂತ ಕಾಂಪನ್ಸೇಟ್ ಮಾಡೋಕ್ಕೆ ಕಾಫಿ ತೊಗೊಬಂದು ಕೊಟ್ಟಿಯಾನೆ. ಐ ಆಮ್ ನಾಟ್ ಅಗ್ರೀಯಿಂಗ್ ದಿಸ್. ಐ ಡೋಂಟ್ ವಾಂಟ್. ಸಾರಿ ಹೇಳಿ ಫಸ್ಟಲ್ಲಿ ಬಂದಿಲ್ದಿರೋದಕ್ಕೆ. ಥ್ಯಾಂಕ್ಸ್ ಹೇಳ್ಬೇಕು ನೀವು ಬಂದಿರೋದಕ್ಕೆ. ಯಾರು ನೀವು ಇವಾಗ ಬಂದಿರೋದಕ್ಕೆ? ಯಾವಾಗ ಬಂದ? ಬೆಳಗ್ಗೆ ಯಾರು ಬಂದಿದ್ದೀರಿ ಬರಕ್ಕೆ ಹೇಳಿದ್ದು? ಏನು ಫಂಕ್ಷನ್ಗೆ ಯಾರು ಬರಕ್ಕೆ ಹೇಳಿದ್ದು ಅಂದೆ? ಬರಕ್ಕೆ ಹೇಳಿದ್ರು ಕರೆದಿಲ್ಲ ಅಂತ ಹೇಳ್ತಿದ್ರು. ಬರಕ್ಕೆ ಹೇಳಿದ್ದು ಯಾರು ಅಂತಂದ್ರೆ ಬರಕ್ ನಾನು ಹೇಳ್ದೆ. ನೀನು ಎಷ್ಟು ಗಂಟೆಗೆ ಬಂದಿದ್ಯಾ? ನಾನು ಬಂದೆ 6:30ಗೆ. ಎಷ್ಟು ಟೈಮ್ ಈಗ? 6:30. 6:30ಗೆ ಬಂದೆ. ವಿಡಿಯೋ ಮಾಡ್ಕೊಳ್ಳೋಣ ಅಂದ್ರೆ ಓಸ್ಕೊಳ್ತಿದ್ದಾರೆ. ವರ್ಕ್ಗೆ ಬಂದ್ವಿ. ಎಷ್ಟು ಟೈಮ್ ಇರೋದಾಗ? ಓ ನನ್ನ ಉಲ್ಡೆ ಎಲ್ಲ ಅರ್ಶನ ಆಗಿರೋದಿಲ್ಲ. ನಾನೇ ಹೆಲ್ಪರ್ ತಾನೆ ನಿಮಗೆ.
ಗುಡ್ ಮಾರ್ನಿಂಗ್. ನಿಮ್ಮನ್ನ ತೋರಿಸ್ಬಾರ್ದ? ಹೇಮಂತ್ ಅವಳಿ ಹೌಸ್ ಜೋಶ್ ಅಂತ ನಿನ್ನೆ ಒಬ್ರು ಕೇಳಿದ್ರು. ನಿನ್ನೆ ಹೈ ಸರ್ ಅಂದಿದೆ, ಇವತ್ತು ಲೋ ಸರ್ ಅಂತ ಅನ್ನಂಗಿದೆ. ಮೆತ್ತಗೆ ಮಾತಾಡ್ತಾ ಇದ್ದೀನಿ ಬಿಕಾಸ್ ಶಿ ಸ್ಲೀಪಿಂಗ್. ಲೆಟ್ ಮಿ ನಾಟ್ ಡಿಸ್ಟರ್ಬ್ ಹರ್ ಸ್ಲೀಪ್ ಅಂತ. ಸೊ ನೆನ್ನೆ ಟಾಪಿಕ್ ಬರೋಣ ಅಂದರೆ ಸಿಕ್ಕಾಪಟ್ಟೆ ಖುಷಿ ಇತ್ತು, ಸಿಕ್ಕಾಪಟ್ಟೆ ಮಜಾ ಮಾಡಿದೆ. ಏನದು ನಮ್ಗೇನು ಹೊಸದು ಅನ್ನೋ ಥರ ಏನು ಅಂದರೆ ಇಟ್ ವಾಸ್ ಅ ನ್ಯೂ ಫೇಸ್ ಐ ನೋ, ಬಟ್ ತುಂಬ ಏನದು ಎಕ್ಸೈಟ್ಮೆಂಟ್ ಆಗಿರೋ ಥರ. ಬಿಕಾಸ್ ನಾವು ದಿನ ಎಕ್ಸೈಟ್ಮೆಂಟ್ ಎಲ್ಲ ಮೀಟ್ ಮಾಡ್ತೀವಿ, ದಿನ ಎಕ್ಸೈಟ್ಮೆಂಟ್ ಎಲ್ಲ ಇರ್ತೀವಿ. ಸೊ ನಮ್ಮಿಬ್ರಿಗೆ ಹೊಸದು ಅಂತ ಅನಿಸ್ಲಿಲ್ಲ. ದಿನ ಮೀಟ್ ಮಾಡೋದ್ರಿಂದ, ಜಾಸ್ತಿ ಮಾತಾಡ್ತಾ ಇರೋದ್ರಿಂದ ಈ ಟ್ರೆಡಿಷನ್ಸು ಆಮೇಲೆ ಶಾಸ್ತ್ರಗಳು ಇದೆಲ್ಲ ಸ್ವಲ್ಪ ಹೊಸದು ಅನಿಸ್ತು. ಬಿಟ್ರೆ ವಿವರ್ ಸೇಮ್ ಅಲ್ವಾ ಡೂಡ್? ಹೌದು. ಚೆನ್ನಾಗಿತ್ತು, ಚೆನ್ನಾಗಾಯ್ತು. ಸುಮಾರು ಜನ ಫ್ರೆಂಡ್ಸು, ನಾನು ಒಂದು ಸ್ವಲ್ಪ ಜನ ಮಿಸ್ ಆದ್ರು. ಬಿಟ್ರೆ ನಾವು ಕರೆದಿದ್ದು ಆಲ್ಮೋಸ್ಟ್ ಎಲ್ಲರೂ ಬಂದರು, ಎಲ್ಲರೂ ಮಜಾ ಮಾಡಿದ್ರು. ನಾನಂತೂ ನಾನು ಮತ್ತೆ ಇವರು ಒಂದೇ ಚೇರ್ ಹತ್ರ, ಐ ಮೀನ್ ಅಲ್ಲೇ ನಿಂತಿದ್ವಿ. ಬಿಟ್ರೆ ನಾನು ಎಲ್ಲೂ ಜಾಸ್ತಿ ಅಲ್ಲಾಡೋಕ್ಕಾಗಿಲ್ಲ. ಬಟ್ ಎಲ್ಲರೂ ಹೇಳಿದ್ರು ಫುಡ್ ವೈಸಿಂದ, ನಾನು ರೆಡಿಯಾಗಿರೋದ್ರಿಂದ, ಹೇಮಂತ್ ರೆಡಿಯಾಗಿರೋದ್ರ ಬಗ್ಗೆನೂ ಸುಮಾರು ಜನ ಕಮೆಂಟ್ ಮಾಡಿದ್ದೀರಾ. ಸಿಂಪಲ್ ಆಯಿತು ಅಂತ. ಇದು ಹೂ ಮುಡ್ಸೋ ಶಾಸ್ತ್ರ ಇದ್ದಿದ್ದು. ಸೊ ಹುಡುಗಿ ಚೆನ್ನಾಗಿ ರೆಡಿ ಆಗಬೇಕು. ಹುಡುಗ ಸೂಟ್ ಹಾಕೊಂಡಿದ್ದಿದ್ರೆ ಖರಾಬ್ ಆಗಿರ್ತಾ ಇತ್ತು. ಸೊ ಅದಕ್ಕೋಸ್ಕರ ಅವ್ರಿಗೆ ಅಷ್ಟೇ ರೆಡಿ ಮಾಡಿಸಿದ್ದು. ನನ್ನ ಔಟ್ಫಿಟ್ ಎಲ್ಲ ನೀವು ನೋಡಿದಿರೋ ಆಲ್ರೆಡಿ. ಆ್ಯಂಡ್ ಸಿಕ್ಕಾಪಟ್ಟೆ ಟಯರ್ಡ್ ಆಯಿತು. ಅದು ಇವೆಂಟ್ ಮುಗಿಸ್ತಾ ಇದ್ದಂಗೆ ನೆಕ್ಸ್ಟ್ ಡೇಗೆ ವರ್ಕ್ ಇತ್ತು. ಆ್ಯಂಡ್ ಮಿಡ್-ನೈಟ್ 3 ಗಂಟೆಗೆ ಹೊರಡಲೇಬೇಕಿತ್ತು. ಯಾಕಂದರೆ ಇದು ವೈಟ್ ಫೀಲ್ಡಿಂದ ಒಳಗಿದ್ದಿದ್ದು. ಆ ವೈಟ್ ಫೀಲ್ಡ್ ಒಳಗಿರೋ ಟೆನ್ಷನ್ಗೆ ನೈಟ್ ಏನು ನಿದ್ದೆ ಮಾಡಿಲ್ಲ. ನೆನ್ನೆ ಆಲ್ರೆಡಿ ನಿದ್ದೆ ಆಗಿಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು. 2-3 ದಿನದಿಂದ ನಿದ್ದೆ ಪ್ರಾಪರಾಗಿಲ್ಲ. ಅದರಲ್ಲಿ ಇವತ್ತು ಖುಷಿಯಿಂದ ವರ್ಕಿಗೆ ಬಂದೆ. ಯಾಕಂದರೆ ನನ್ನ ಓನ್ ಇವೆಂಟ್ ಮುಗಿಸ್ಕೊಂಡು ಅಷ್ಟು ಟಯರ್ಡ್ ಆಗಿದ್ರು. ಡೆಡಿಕೇಟೆಡಾಗಿ ವಾಕ್ ಮಾಡೋಕ್ಕೆ ಬಂದಿದ್ದೆ. ಅದರಲ್ಲಿ ಹಿಂಸೆ ಕೊಟ್ಕೊಂಡು ಕರ್ಕೊಂಬಂದ ಅಥವಾ ಖುಷಿಯಿಂದ ಬಂದ್ರ? ಹಿಂಸೆ ಕೊಟ್ಟು ಕರ್ಕೊಂಬಂದ್ರೆ. ಇಟ್ಸ್ ಓಕೆ, ಇದನ್ನು ಕಟ್ ಮಾಡ್ತೀನಿ ನಾನು. ಹಿಂಸೆ ಮಾಡಿ ಕರ್ಕೊಂಬರ್ಲಿಲ್ಲ. ತುಂಬ ಸ್ವೀಟಾಗಿ ಬಿಡಿ, ನನಗೆ ಒಬ್ಳೆ ಹೋಗ್ಬೇಕು ಅಂತ ಕೇಳ್ಕೊಂಡೆ. ಅದಕ್ಕೆ ಮಲಗಕ್ಕೂ ಬಿಟ್ಟಿಲ್ಲ. ಯಾವಾಗಲೂ ಮಲಗೋದಿದ್ದೇ ಇರುತ್ತೆ. ಇದೆಲ್ಲ ತಲೆ ಕೆಡ್ಸ್ಕೊಳ್ದೆ ಫಸ್ಟು ಒಬ್ಳೆ ಹೋಗ್ತಲ್ಲ ಪಾಪಚ್ಚಿ ಅಂತ ಬಿಡಕ್ಕೆ ಬರಬೇಕು. ಆದರೂ ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ನೆನೆ ಬಾಯಿ ಬಿಟ್ಟು ಬಿಡಕ್ಕೆ ಬನ್ನಿ ಅಂತ ಕೇಳಿದ್ದೆ. ಇಲ್ಲ ಅಂದರೆ ನಾನು ಕ್ಯಾಬಲ್ಲಿ ಹೋಗ್ತೀನಿ, ನಂಗೇನು ಕ್ಯಾಬ್ ಗೊತ್ತಿಲ್ಲ. ಐ ಆಮ್ ಇಂಡಿಪೆಂಡೆಂಟ್ ವುಮನ್, ಐ ನೋ ಹೌ ಟು ಗೋ. ಇಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ಕು, ಇರಿಟೇಷನ್ನು ಇದೆಲ್ಲ ಇರುತ್ತೆ ಅಂತ ಒಂದೇ ರೀಸನ್. ಯಾರು ಕರ್ಕೊಂಡು ಹೋಗ್ತಾ ಇದ್ದೀನಿ? ಮೈ ಡ್ರೈವರ್. ಯಾರದು ನಿಮ್ಮ ಡ್ರೈವರ್? ನಮ್ಮ ಡ್ರೈವರ್ ಇವರೇ. ಮತ್ತೆ ಸಮಾಚಾರ ಎಕ್ಸೈಟ್ಮೆಂಟ್ ಅಲ್ಲಿ ಹೇಳ್ಕೊಳಕ್ಕೆ ಅಥವಾ ಮಾತಾಡಕ್ಕೆ ಏನೂ ಇಲ್ಲ. ಯಾಕಂದ್ರೆ ಎಲ್ಲ ಆಲ್ರೆಡಿ ನೋಡ್ಬಿಟ್ಟಿದ್ದೀರಾ. ನಾನು ಹಾಕೋದಕ್ಕಿಂತ ಹೆಚ್ಚಿಗೆ ಆಗಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೇ ಹಾಕ್ಬಿಟ್ಟಿದ್ದಾರೆ. ಟ್ಯಾಗ್ ಲೈನ್ಸ್ ನಾನೇ ಫಸ್ಟ್ ಆಫ್ ಆಲ್ ಇಷ್ಟಿಷ್ಟುದ್ದ ಮೆಸೇಜ್ ಬರ್ದಿಲ್ಲ. ಬಟ್ ಎಲ್ಲರೂ ನಂಗೆ ಕೆಲವು ಫ್ಯಾನ್ ಪೇಜಸ್ಸು ತುಂಬ ಎಡಿಟ್ ಮಾಡಿ, ಅಂದರೆ ಟೈಮ್ ಕೊಟ್ಟು ಇರೋದನ್ನ, ಯಾಕಂದ್ರೆ ನಾವು ಸಿಕ್ಕಾಪಟ್ಟೆ ಬಿಟ್ಟಿಲ್ಲ ಫೋಟೋಸು ಅಂದ್ರೂ ಹಾಕಿರೋ ಫೋಟೋಸ್ನೇ ಎತ್ಕೊಂಡು ಎಡಿಟ್ ಮಾಡಿ ಕೆಲವರೆಲ್ಲ ಹಾಕಿದ್ದಾರೆ. ಅವ್ರಿಗೆಲ್ಲ ನಾನು ಥ್ಯಾಂಕ್ ಯು ಹೇಳ್ತೀನಿ. ತುಂಬ ಜನ ನನಗೆ DM ಮಾಡಿದ್ದೀರಾ, ಅವ್ರಿಗೂ ಥ್ಯಾಂಕ್ ಯು ಹೇಳ್ತಾ. ನನ್ನ ಡೇ ಸೂಪರ್ ಆಗಿತ್ತು. ಆ್ಯಂಡ್ ಇದೆಲ್ಲ ಹೊಸದು. ಬಟ್ ನಾವು ಡೇ 1 ಹೆಂಗಿದ್ದೀವೋ ಹಾಗೆ ಕಂಟಿನ್ಯೂ ಮಾಡ್ತೀವಿ. ಮೇ ಬಿ ನಾನು ಇಷ್ಟು ದಿನ ವ್ಲಾಗ್ ಮಾಡ್ತಿದ್ದೆ ಅಥವಾ ಇಷ್ಟು ದಿನ ನಮ್ಮ ಜೊತೆಗೆ ಏನಿರ್ತಾ ಇತ್ತು ಅದರಲ್ಲಿ 1 ಪರ್ಸನ್ ಆ್ಯಡ್ ಆದರು ಅಂತ ಅಂದ್ಕೊಂಡು ನೀವು ಎಲ್ಲರೂ ವಾಚ್ ಮಾಡಿ ಅಂತ ಹೇಳ್ತಾ, ಇನ್ನು ಮಿಕ್ಕಿದ ಡೀಟೇಲ್ ಮೇ ಬಿ ಸುಮಾರು ಜನ ಕೇಳ್ತಾ ಇದ್ರಿ. ಔಟ್ಫಿಟ್ಟು, ಜ್ಯುವೆಲ್ರಿ, ಪ್ರತಿಯೊಂದೂ ಎಲ್ಲಾನು ಇನ್ಸ್ಟಾಗ್ರಾಮಲ್ಲಿ ಟ್ಯಾಗ್ ಮಾಡಿರ್ತೀನಿ. ಪ್ಲೀಸ್ ಗೋ ವಾಚ್ ದೇರ್.
ಆ್ಯಂಡ್ ಇವತ್ತಿನ ವ್ಲಾಗ್ ನಾ ಎಂಡ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ಅಲ್ಲ, ನನ್ನ ಸ್ಪೆಷಲ್ ಡೇ ಇವೆಂಟ್ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಬಡಿ. ಎಂತ ಜೋರಾಗಿ ಹೇಳಿ, ಮುಂಚೆ ಥರ ಇವಾಗ ಏನು ಮಾತಾಡೋಂಗಿರಲ್ಲ. ಏನು ಕಟ್ ಮಾಡಬಾರ್ದಾ? ಹಿರ್ಮರಯ್ಯ ಮಾತಾಡ್ತಿದ್ದೀನಿ. ಡಿಸ್ಟರ್ಬೆನ್ಸ್ ಗೊತ್ತಾಯ್ತಾ? ಈಗ ನನ್ನ ಮಧ್ಯದಲ್ಲಿ ರಿಯಾಕ್ಷನ್ಗಳಿರುತ್ತಲ್ಲ, ಇವರಿಂದನೇ ಅರ್ಧ ಬರ್ತಾ ಇದ್ದಿದ್ದು. ನಿಮಿಷ ಜೋರಾಗಿ ಮಾತಾಡಿ, ನಿಮಿಷ ಮೆತ್ತಗೆ ಮಾತಾಡಿ, ಒಂದು ನಿಮಿಷ ಸೈಲೆಂಟ್ ಆಗಿರ್ಬೇಕು ಇನ್ಮೇಲಿಂದ. ನಾನು ಏನು ಮಾತಾಡ್ತೀನೋ ಕೇಳಿಸ್ಕೊಂಡು ಹೋಗಿ ರೆಸ್ಟ್ ಮಾಡುವ. ನೀವು ಎಲ್ಲರಿಗೂ ಇನ್ನೊಂದು ಸತಿ ಥ್ಯಾಂಕ್ ಯು ಹೇಳ್ತಾ, ನೀವು ಥ್ಯಾಂಕ್ ಯು ಹೇಳಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಯಾರ್ಯಾರೆಲ್ಲ ವಿಶ್ ಮಾಡಿದ್ರಿ, ಆಮೇಲೆ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಇತ್ತು ನಿನ್ನೆ. ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಸುಮಾರು ಜನ ಫೋನ್ ಮಾಡದೇ ಇರೋರೆಲ್ಲ ನೋಡ್ಬಿಟ್ಟು ವಿಶ್ ಮಾಡಿದ್ರು. ಓಕೆ. ಆಮೇಲೆ ಇನ್ನೊಂದಷ್ಟು ಜನ ಮೆಸೇಜ್ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾ ಫುಲ್ಲು ನೀವೇ ಇದ್ದೀರಾ, ಇನ್ಸ್ಟಾಗ್ರಾಮ್ ನೀವಿಬ್ಬರೇ ಇದ್ದೀರಾ ನಿನ್ನೆ. ಆ್ಯಕ್ಚುಲಿ ಹೌದು. ಬಟ್ ಹಿಂಗು ನನಗಂತೂ ಸಿಕ್ಕಾಪಟ್ಟೆ ಒಂಥರ ಶೈ ಇತ್ತು ನೆನ್ನೆ ಫುಲ್ಲು. ನಿಮ್ಮ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ. ನೆನ್ನೆ ಲಿಟ್ರಲಿ ಹೆಂಗಿತ್ತು ಅಂದ್ರೆ, ನಾವಿಬ್ರು ಇನ್ನ ಕೆಳಗೆ ನಿಂತಿದ್ವಿ ಆರ್ ಎಕ್ಸ್ಚೇಂಜ್ ಮೇಲ್ಗಡೆ ಒಂದು 30 ಜನ ಕ್ಯಾಮ್ರಾ ಹಿಡಿದಿರ. ಅಂದ್ರೆ ಅವ್ರ ಫೋನಲ್ಲಿ ತಗೊಳ್ಳೋದಕ್ಕೆ ಹಿಂಗ್ ಏನ್ ನಡೀತಾ ಇದೆ, ಒಂದು ನಿಮಿಷ ಇರಿ ಅಂತ ನಾನು ಅಷ್ಟು ಶಾಕ್ ಮೂಮೆಂಟ್ ಅಲ್ಲಿ ಇದ್ದೆ. ಬಟ್ ಚಂದ ಆಯ್ತು, ಎಲ್ಲ ಕ್ಯೂಟ್ ಆಗಿತ್ತು, ಡೀಸೆಂಟ್ ಆಗಿ ಬೇಗ ಮುಗಿಸಿದ್ವಿ. ಅಂಡ್ ಎಲ್ಲರೂ ಅದನ್ನು ಹೇಳಿ, ಹೂ ಮುಡ್ಸೋ ಶಾಸ್ತ್ರ ಇಷ್ಟು ಜೋರ ಮಾಡಿದ್ರ, ಬಿಕಾಸ್ ನಾವು ಎಂಗೇಜ್ಮೆಂಟ್ ಮಾಡ್ಕೊಳಲ್ವಲ್ಲ. ತುಂಬಾ ಜನ ಹೂ ಮುಡ್ಸೋ ಶಾಸ್ತ್ರ ಇಷ್ಟ ಚೆನ್ನಾಗಿ. ನನ್ಗೇನಂದ್ರೆ ಅಂದ್ರೆ ಫಸ್ಟ್ ಆಫ್ಟರ್ ಸೋ ಮೆನಿ ಇಯರ್ಸ್ ನಮ್ಮ ಮನೇಲಿ ಒಂದು ಫಂಕ್ಷನ್ ಆಗ್ತಿರೋದ್ರಿಂದ ಚೆನ್ನಾಗಿ, ಅಂದ್ರೆ ನನ್ಗೆ ಆಕ್ಚುಲಿ ಆಡಂಬರ ಬೇಡಿತ್ತು ಅಂತಾನೆ ಇದ್ದಿದ್ದು. ಬಟ್ ಭವ್ಯ ಇಟ್ಕೊಂಡು ಗೊತ್ತಲ್ಲ, ಆಗದು ಒಂದ್ಸತಿ ನೀನ್ ಮಾಡ್ಕೋ, ಏನಾಗಲ್ಲ ಅಂತ ಪಾಪ ಪುಷ್ ಮಾಡಿದ್ಲು. ಸೊ ಅದೇ ಬದಿ ಎಲ್ಲರೂ ಅಂತ ಇರೋದನ್ನ ರಿಂಗ್ ಎಕ್ಸ್ಚೇಂಜ್ ಮಾಡ್ಬಿಟ್ರೆ ಎಂಗೇಜ್ಮೆಂಟ್ ಆಗ್ಬಿಡ್ತಾಯ್ತು ಅಂತ. ಎಂಗೇಜ್ಮೆಂಟ್ ಆಗಿದ್ರೆ ನಮ್ದು ಎಲ್ಲರೂ ಇಬ್ರು ಫ್ಯಾಮಿಲಿ ಕಡೆಯಿಂದ ಬಟಾಲಿಯನ್ಸ್ ತುಂಬಾ ಜನ ಇದಾರೆ, ಕರ್ದಿಲ್ಲ ಅಂತ ಸಾರಿನೂ ಹೇಳ್ಬೇಕು. ಯಾಕಂದ್ರೆ ಸುಮಾರು ಜನ ಕರಿಯಕ್ ಆಗಲ್ಲ. ನಾವು ಕೌಂಟ್ ಇಟ್ಕೊಂಡಿದ್ದೆ ಒಂದು, ಅಲ್ಲಿ ಆಗಿದ್ದೆ ಒಂದು ಕೌಂಟು, ಅಲ್ಲಿ ಮಾಡಿದ್ದೆ ಇನ್ನೊಂದು ಇವೆಂಟು ಆಯ್ತು ಅನ್ನಂಗಾಯ್ತು. ಬಟ್ ಹೋಪ್ಫುಲಿ ಎಲ್ಲಾರು ಮ್ಯಾರೇಜ್ಗೆ ಕರಿಯೋಣ ಅಂತ ಆಯ್ತಾ. ಎಂಗೇಜ್ಮೆಂಟ್ ಅಂತ ಅನ್ಕೊಂಡಿದ್ದಾರೆ ಎಲ್ಲರೂ. ಇಲ್ಲ, ಇದು ಎಂಗೇಜ್ಮೆಂಟ್ ಅಲ್ಲ. ನಾನು ಕಂಪ್ಲೀಟ್ ಆಗಿ ಟ್ರೆಡಿಷನಲ್ ಇರ್ತೀನಲ್ಲ. ನಾನು ಹೆಂಗಿರು ಬೇರೆ ಎಲ್ಲ ಐ ಆಮ್ ನಾಟ್ ಶೋರ್ ದಟ್ ನನ್ನ ಇನ್ನ ಬೇರೆ ಇವೆಂಟ್ಸ್ ನೆಲ್ಲ ಮಾಡ್ಕೋತೀನಿ ಅಂತ. ಸೊ ಟ್ರೆಡಿಷನಲ್ ಆಗಿ ಏನಾದ್ರು ಚೆನ್ನಾಗಿ ಮಾಡಿಸ್ಕೊಳ್ಳೋಣ ಸೆಟಪ್ನ. ಅಂಡ್ ಸಿನ್ಸ್ ಮೈ ಫ್ರೆಂಡ್ ಅನೋಹ ಅವರು, ಶಿ ವಾಸ್ ವೆರಿ ಎಕ್ಸೈಟೆಡ್ ಟು ನಮ್ಮ ಇದಕ್ಕೆ ಡೆಕೋರ್ ಮಾಡೋದಕ್ಕೆ. ವಿ ವಾಂಟೆಡ್ ಟು ಡೂ ಸಮಥಿಂಗ್ ನೈಸ್. ಆಯ್ತು ಬಿಡಿ ಮಾಡೋಣ ಅಂತ ನಾನು ಒಪ್ಕೊಂಡೆ. ಆಮೇಲೆ ಅದು ಹೆಂಗ್ ಟರ್ನ್ ಆಯ್ತು ಅಂದ್ರೆ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಅನ್ನೋ ತರ ಟರ್ನ್ ಆಯ್ತು. ಖುಷಿ. ಎಲ್ಲರೂ ಡೆಕೋರ್ದು ಸುಮಾರು ಜನ ಮೆಸೇಜ್ ಹಾಕಿ ಚೆನ್ನಾಗಾಗಿದೆ ಅಂತ. ವಾಂಟೆಡ್ಲಿ ಕರ್ದಿಲ್ಲ ಅಲ್ಲ, ಬಟ್ ನಿನ್ನೆ ಫೋಟೋಸ್ ಹಾಕಿದ ರೀಚ್ ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ನಿನ್ನೆ ಫಸ್ಟ್ ಒಂದೇ ದಿನಕ್ಕೆ ಆಲ್ಮೋಸ್ಟ್ 4 ಮಿಲಿಯನ್ ಏನೋ. ಹೆಂಗೆ ನನ್ನಿಂದ ಫಾಲೋವರ್ಸ್ ಜಾಸ್ತಿ ಆಗಿದ್ದಾರೆ? ಏನಿಲ್ಲ, ಇನ್ಯಾರಿಂದ ಆಗಿದ್ದಾರೆ? ಇನ್ಯಾರಿಂದ? ನನ್ನಿಂದ. ಯಾರು? ಆಯ್ತು ಬಿಡಿ ಸರ್, ಹೀರೋ ಅಲ್ಲ. ಇಷ್ಟ ದಿನ ಉಮೇಶ್ ಹೇಳ್ಕೊಂತಿದ್ರು ನನ್ನಿಂದಾನೇ ಬ್ಲಾಗ್ ಬಿಡುತ್ತೆ. ಒಂದ್ ಕೆಲಸ ಮಾಡಿ, ಇಬ್ರಿಗೂ ಚಾನೆಲ್ ನ ಒಂದ್ ದಿನ ಕೊಡ್ತೀನಿ, ಇಬ್ರಿಗೂ 1 ಡೇ. ನಮ್ಮ ನೆಕ್ಸ್ಟ್ ಚಾಲೆಂಜಸ್ ಹೇಮಂತ್ ಒಂದ್ ದಿನ ಇದ್ ಮಾಡ್ತಾರೆ. ನನ್ನ ಚಾನೆಲ್ ನಲ್ಲಿ ಏನ್ ವ್ಲಾಗ್ ಮಾಡ್ತಾರೋ ಆ ವ್ಲಾಗ್ ಅಪ್ಲೋಡ್ ಆಗುತ್ತೆ, ಉಮೇಶ್ ಮಾಡಿದ ವ್ಲಾಗ್ ಅಪ್ಲೋಡ್ ಆಗುತ್ತೆ. ಇಬ್ರು ಅಲ್ಲಿ ನೋಡೋಣ, ನಮ್ 3 ಜನದ ಕಂಪ್ಯಾರಿಟಿವ್ ಯಾರ್ದು ಚೆನ್ನಾಗಿ. ಬೇಕಾದ್ರೆ ಅವ್ರಿಗೆ ಚಾನೆಲ್ ಬಿಟ್ಕೊಡ್ಲಾ? ಬೇಡವಾ? ಅಷ್ಟೆಲ್ಲ ಬೇಡ, ಚಾನೆಲ್ ಬಿಟ್ಕೊಡಲ್ಲ. ಬಟ್ ನೋಡೋಣ, ಅವ್ರ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ನಾವು ಇದೊಂದು ಮಾಡೋಣ. ವಾಕಾಗ ಲೇಟ್ ಆಯ್ತು, ಅಫ್ಕೋರ್ಸ್ ಆಗ್ಲೇಬೇಕು. ಇನ್ಮೇಲೆ ಅದೆಲ್ಲ ರೀಸನ್ ಕೊಡಂಗಿಲ್ಲ. ಐ ಆಮ್ ಆಲ್ಸೋ ಯರ್ ಪಾರ್ಟ್ ಆಫ್ ಯರ್ ಲೈಫ್, ಸೊ ಯು ಹ್ಯಾವ್ ಟು ಮ್ಯಾನೇಜ್ ಆಲ್ ದ ಥಿಂಗ್ಸ್. ಆಕ್ಚುಲಿ ನಾನು ಟಾರ್ಚರ್ ಕೊಡಲ್ಲ, ಇಷ್ಟು ದಿನ ಏನು ಕೊಟ್ಟಿರ್ಲಿಲ್ಲ. ಇವತ್ತು ಯಾಕೋ ಸಿಕ್ಕಾಪಟ್ಟೆ. ಆಮೇಲೆ ದೂರ ಇತ್ತು ಒಂದೇ ರೀಸನ್ಗೆ, ಅದು ಅಲ್ಲದೆ 3 ಗಂಟೆ ರಾತ್ರಿಲಿ ನಾನು ಇಬ್ಬರೇ ಹುಡುಗಿರು ಹೋಗ್ಬೇಕಲ್ಲ ಅಂತ ಒಂದು ರೀಸನ್ ಬನ್ನಿ ಅಂತ ಬಿಟ್ರೆ ಇಲ್ಲ. ನಾನು ಹೋಗ್ತೀನಿ, ಯೂಶಲಿ ಎಲ್ಲ ಕಡೆಗೂ ಹೋಗ್ತೀನಿ.
ಮಮ್ಮಿ ತಿಂಡಿ ಮಾಡಿ ಕಾಯ್ತಾ ಇದ್ದಾರೆ. ಅವರು ಎಲ್ಲರೂ ಖುಷಿ ಪಟ್ರು. 2 ಫ್ಯಾಮಿಲಿನೂ ನೆನ್ನೆ ಒಳ್ಳೆ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ರು. ನಮಗಿನೇ ಜಾಸ್ತಿ ಎಕ್ಸೈಟೆಡ್ ಆಗಿ ಅವರೇ ಇದ್ರು. ಇವ್ರು ನಮ್ಮ ಮಮ್ಮಿ ಫ್ರೆಂಡ್ಸು, ಮಮ್ಮಿ ಫ್ರೆಂಡ್ಸು ಎಲ್ಲರೂ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಬಂದು ವಿಶ್ ಮಾಡಿ. ಆಮೇಲೆ ಬವ್ವಿಂಗ್ ಮಾತ್ರ ಹೆವಿ ಟಾಸ್ಕ್ ಇತ್ತು. ಆದ್ರೂ ಆಕ್ಚುಲಿ ಪಾಪ ಬವ್ವಿಂಗ್ ಥ್ಯಾಂಕ್ ಯು ಹೇಳ್ಬೇಕು. ಯಾಕಂದ್ರೆ ಸುಮಾರು ಕೆಲಸ ಮಾಡಿ, ಎಲ್ಲಾ ಕೆಲಸ ಆಲ್ಮೋಸ್ಟ್ ಅವಳೇ ನಿಂತ್ಕೊಂಡು ನಿಲ್ಸಿ ಮಾಡಿಸಿ, ಎಂಡ್ ಮೂಮೆಂಟಲ್ಲೂ ಅವಳು ರೆಡಿ ಆಗಕ್ಕೂ ಅವಳು ಟೈಮ್ ಇರಲಿಲ್ಲ. ಬಟ್ ಸ್ಟಿಲ್ ಅವಳು ಅದನ್ನ ಮೈಂಡ್ ಮಾಡಿದೆ. ನಾನು ಪರವಾಗಿಲ್ಲ, ನೀನು ಫಸ್ಟ್ ರೆಡಿ ಆಗು, ನೀನು ಫಸ್ಟ್ ಇದು ಮಾಡು. ಒಂದು ಬ್ರೈಟ್ ಫೀಡ್ಸ್ ಎಲ್ಲರೂ ನನ್ನ ಫ್ರೆಂಡ್ಸ್ ಎಲ್ಲ ಹೆಲ್ಪ್ ಮಾಡಿದ್ರು ಲಾಸ್ಟಿಗೆ ಬಂದು. ಸೊ ನನ್ನ ಫ್ರೆಂಡ್ಸು ಎಲ್ಲರಿಗೂ ಥ್ಯಾಂಕ್ ಯು ಹೇಳಬೇಕು. ಈ ಲಾಸ್ಟ್ವರೆಗೂ ಇದ್ದು, ಯಾಕಂದರೆ ಎಲ್ಲರ ಮದುವೆಲಿ ನಾನಿದ್ನಲ್ಲ, ಸೊ ನನ್ನ ಮದುವೆಲೂ ಇರಬೇಕಲ್ಲ. ಐ ಮೀನ್ ಮದುವೆ ಅಲ್ಲ, ಬಟ್ ಸ್ಟಿಲ್ ಇವೆಂಟ್ ಒಂದು ಫಸ್ಟ್ ಇವೆಂಟ್ ಅಲ್ವಾ ಅಂತ ಎಲ್ಲರೂ ಲಾಸ್ಟ್ವರೆಗೂ ಇದ್ದು ಆ್ಯಂಡ್ ಖುಷಿಪಟ್ಟರು. ಸೊ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ ಇದ್ದೀವಿ ಫ್ರಮ್ ಭವ್ಯ ಸೈಡ್ ಆಲ್ಸೋ. ಆ್ಯಂಡ್ ಎಲ್ಲರಿಗೂ ಮತ್ತೆ ಬೇಗ ನೆಕ್ಸ್ಟ್ ವ್ಲಾಗ್ ಮಾಡೋಣ, ಪಟ ಅಂತ ಸಿಗೋಣ ಅಂತ ಹೇಳ್ತಾ, ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್ ಅಂತ ಹೇಳ್ತಾ, ಅಲ್ಲಿವರೆಗೂ ಟೇಕ್ ಕೇರ್. ಸಿ ಯು ಆಲ್, ಲವ್ ಯು, ಬಾಯ್ ಬಾಯ್. ಬಾಯ್ ಮಾಡಿ. ಇನ್ಮೇಲೆ ಇವ್ರದ್ದು ಬಾಯ್ ಇರುತ್ತೆ.